ಇನ್ನು ನಾನು SRS ಮತ್ತು GT ಪಂದ್ಯದ ವಿವರ ಕೊಡ್ತಾ ಹೋಗ್ತೀನಿ. ಮಧ್ಯಾಹ್ನ ನಡೆದಿರೋ ಪಂದ್ಯ. SRS ಫಸ್ಟ್ ಬ್ಯಾಟಿಂಗ್ ಆಗಿ 162 ರನ್ ಮಾತ್ರ ಹೊಡೆಯೋಕ್ಕೆ ಸೀಮಿತ ಆಯಿತು. ಇದನ್ನು ಟಾರ್ಗೆಟ್ ಮಾಡಿದ GT ತಂಡ ಬೃಹತ್ ಮೊತ್ತದ ದಾಪುಗಾಲ ಮಾಡುತ್ತಾ 162 ರನ್ 3 ವಿಕೆಟ್ಗೆ ದಡವನ್ನು ತಲುಪಿ 7 ವಿಕೆಟ್ಗಳ ಗೆಲುವು ಸಾಧಿಸಿದ್ದು. ಇನ್ನು 5 ಬಾಲ್ ಬಾಕಿ ಇರುವಂತೆ ಗೆಲುವು ಸಾಧಿಸಿದೆ. ಇನ್ನು SRH ಕಡೆ ನಾನು ಬ್ಯಾಟಿಂಗ್ ಲೈನಪ್ ಕಡೆ ನೋಡ್ಕೊಬೋದಾದರೆ, ಅಭಿಷೇಕ್ ಶರ್ಮಾ ಉತ್ತಮವಾದ ಬ್ಯಾಟಿಂಗ್ ಪ್ರದರ್ಶನ ಮಾಡಿದ್ರು. 20 ಎಸೆತ 29 ರನ್ಗಳ ಕಲೆ ಹಾಕ್ಕೊಟ್ರು. ಅವ್ರ ಕೋಟದಲ್ಲಿ 2 6 2 4 ಇತ್ತು. ಇನ್ನು ಕ್ಲಾಸಿನ್ ಕೂಡ 13 ಎಸೆತ 24 ರನ್ ಕಲೆ ಹಾಕ್ಕೊಟ್ರು. ಅವ್ರ ಕೋಟಾದಲ್ಲಿ 2 6 1 4 ಇತ್ತು. ಇನ್ನು ಕ್ಲಾಸಿನ್ ಆಯಿತು. ಇನ್ನು ಅಬ್ದುಲ್ ಸಮದ್ ಕೂಡ 14 ಎಸೆತ 29 ರನ್ಗಳು ಕಲೆ ಹಾಕ್ಕೊಟ್ರು. 3 4 ಇತ್ತು, 1 6 ಇತ್ತು. ಇನ್ನು ಬೌಲಿಂಗ್ ವಿಭಾಗಕ್ಕೆ ಬಂದರೆ ಭೂವಿ ಕೂಡ ಉತ್ತಮವಾದ ಬೌಲಿಂಗ್ ಪ್ರದರ್ಶನ ಮಾಡಿ ಯಾವುದೇ ವಿಕೆಟ್ ತೊಗೊಂಡಿಲ್ಲ. ಬ್ಯಾಲೆನ್ಸಲ್ಲಿ ಅವರು ಎಕಾನಮಿಕಲ್ಲಿ ಬೌಲಿಂಗ್ ಆಡಿಸ್ತಾರೆ. 4 ಓವರ್ ಮುಕ್ತಾಯದಲ್ಲಿ 27 ರನ್ ಕೊಟ್ಟರು. ಇನ್ನು ಕಮಿನ್ಸು 4 ಓವರ್ಗೆ 28 ರನ್ 1 ವಿಕೆಟ್. ಇನ್ನು GT ಗುಜರಾತ್ ಕಡೆ ಬರೋದಾದರೆ, ಉತ್ತಮವಾದ ಬ್ಯಾಟಿಂಗ್ ಲೈನಪ್ ಇರುವ GT ತಂಡ ಉತ್ತಮವಾದ ಬ್ಯಾಟಿಂಗ್ ಲೈನಪ್ನ ರನ್ನ ಸಂಪೂರ್ಣವಾಗಿ ಹಂಚಿಕೊಂಡು ಚೆನ್ನಾಗಿ ಬ್ಯಾಟಿಂಗ್ ಲೈನಪ್ ಮಾಡಿ ಅವರ ಟಾರ್ಗೆಟನ್ನು ರೀಚ್ ಮಾಡಿದ್ರು. ಇನ್ನು ಪ್ರದ್ಯುಮನ್ ಶಾ 13 ಎಸೆತ 25 ರನ್ ಕಲೆ ಹಾಕ್ಕೊಟ್ರು. 2 6 1 4 ಇತ್ತು ಅವ್ರ ಕೋಟಾದಲ್ಲಿ. ಇನ್ನು ಕ್ಯಾಪ್ಟನ್ ಗಿಲ್ ಕೂಡ ಉತ್ತಮವಾದ ಪ್ರದರ್ಶನ ಮಾಡಿ 28 ಎಸೆತ 36 ರನ್ ಕಲೆ ಹಾಕಿ 2 4 1 6 ಇತ್ತು ಅವ್ರ ಕೋಟ. ಇನ್ನು ಸುದರ್ಶನ್ ಉತ್ತಮವಾದ ಬ್ಯಾಟಿಂಗ್ ಪ್ರದರ್ಶನ ಅಂತಲೇ ಹೇಳ್ಬೋದು. ಯಾಕಂದರೆ ಅವರು ಕವರ್ ಡ್ರೈವ್ ಆಗಲಿ, ಅವ್ರ ಸ್ಟೈಲಿಶ್ ಬ್ಯಾಟಿಂಗ್ ಆಗಲಿ ಉತ್ತಮವಾದ ಬ್ಯಾಟಿಂಗ್ ಪ್ರದರ್ಶನ ಮಾಡ್ತಾರೆ. 36 ಎಸೆತ 45 ರನ್ ಕಲೆ ಹಾಕ್ಕೊಟ್ಟು 4 4 1 6 ಇತ್ತು. ಕಿಲ್ಲರ್ ಮಿಲ್ಲರ್ ಅಂತಲೇ ಫೇಮಸ್ ಆಗಿರುವ ಮಿಲ್ಲರ್ ಉತ್ತಮವಾದ ಬ್ಯಾಟಿಂಗ್ ಪ್ರದರ್ಶನ ಮಾಡಿ ತಂಡವನ್ನು ಗೆಲುವಿನ ದಡಕ್ಕೆ ಸೇರಿಸಿ ಗೆಲುವಿಗೆ ಪ್ರಮುಖ ಕಾರಣರಾದರು. 27 ಎಸೆತ 44 ರನ್ ಹೊಡೆದು 4 4 2 6 ಅವ್ರ ಕೋಟಾದಲ್ಲಿತ್ತು. ಇನ್ನು ಬೌಲಿಂಗ್ ವಿಭಾಗಕ್ಕೆ ಬಂದರೆ, ಯಾವಾಗ ನೋಡಿದ್ರು ನಾನು ಹೇಳ್ತಾ ಇರ್ತೀನಿ, ಇಂಪ್ಯಾಕ್ಟ್ ಪ್ಲೇಯರ್ ತುಂಬಾ ಇಂಪ್ಯಾಕ್ಟ್ ಆಗ್ತಾರೆ. ಮೋಹಿತ್ ಶರ್ಮಾ ಉತ್ತಮವಾದ ಇಂಪ್ಯಾಕ್ಟ್ ಪ್ಲೇಯರ್ ಆಗಿ ಬಂದು ಪ್ರತಿ ಮ್ಯಾಚಲ್ಲೂ ಎಲ್ಲರ ಮನಸ್ಸನ್ನು ಗೆಲ್ತಾ ಇದ್ದಾರೆ. 4 ಓವರಲ್ಲಿ ಕೇವಲ 25 ರನ್ ನೀಡಿ ಅಮೂಲ್ಯವಾದ 3 ವಿಕೆಟ್ ಪಡ್ಕೊಂಡು, ಅದ್ರ ಜೊತೆಗೆ ರಶೀದ್ ಖಾನ್ ಕೂಡ 4 ಓವರ್ಗೆ 33 ರನ್ 1 ವಿಕೆಟ್ ಪಡ್ಕೊಂಡ್ರು. ಇನ್ನು ನೂರ್ ಅಹ್ಮದ್ ಕೂಡ 4 ಓವರ್ ಆಡಿಸಿ 32 ರನ್ ನೀಡಿ 1 ವಿಕೆಟ್ ಪಡ್ಕೊಂಡ್ರು. ಫೈನಲಿ SRH ವರ್ಸಸ್ ಗುಜರಾತ್ ತಂಡದ ಪಂದ್ಯದ ಮ್ಯಾಚ್ನ ರಿಸಲ್ಟ್ 162 ಟಾರ್ಗೆಟ್ ಬೆನ್ನತ್ತಿದ GT ತಂಡ ಕೇವಲ 162 ರನ್ ಬೆನ್ನತ್ತಿದ ಗುಜರಾತ್ ತಂಡ 162 ಕೇವಲ 3 ವಿಕೆಟ್ಗೆ 7 ವಿಕೆಟ್ಗಳಿಂದ ಗೆಲುವು ಸಾಧಿಸಿ ಇನ್ನೂ 5 ಬಾಲ್ ಇರುವಂತೆ ಚೇಸ್ ಮಾಡಿ ಗೆಲುವಿನ ಸಂಭ್ರಮವನ್ನು ಆಚರಣೆ ಮಾಡಿದ್ರು GT ತಂಡ. ಇದಿಷ್ಟು ನಮ್ಮ SRH GT ಪಂದ್ಯದ ವಿವರ. ಇನ್ನಿಷ್ಟು IPLಗಳ ಮಾಹಿತಿ ನಾನು ತುಂಬ ಕೊಡ್ತಾನೆ ಹೋಗ್ತೀನಿ. ಪ್ರತಿಯೊಂದು ಮ್ಯಾಚಲ್ಲೂ ಪ್ರತಿದಿನ ಕೊಡ್ತಾ ಹೋಗ್ತೀನಿ. ಅದಕ್ಕೂ ಮುಂಚೆ ನಿಮ್ಮ ಸಪೋರ್ಟ್ ಬೇಕು. ನಿಮ್ಮ ಸಪೋರ್ಟ್ ನಮಗೆ ಮುಖ್ಯವಾದದ್ದು. ನನ್ನ ಕ್ರಿಕ್ ಸರ್ಕಲ್ ಕನ್ನಡ ಯೂಟ್ಯೂಬ್ ಚಾನಲನ್ನು ಸಬ್ಸ್ಕ್ರೈಬ್ ಮಾಡದಿದ್ದವರೆಲ್ಲ ಮತ್ತೆ ಸಬ್ಸ್ಕ್ರೈಬ್ ಮಾಡಿ. ಯಾಕಂದರೆ 80% ಸಬ್ಸ್ಕ್ರೈಬರ್ ಮಾಡದಿದ್ದವರೇ ನನ್ನ ಚಾನಲ್ ನೋಡ್ತಿರೋದು. ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ. ನಿಮ್ಮ ಸಪೋರ್ಟ್ ಬೆಂಬಲ ನನಗೆ ಮುಖ್ಯವಾದದ್ದು. ಇದೇ ರೀತಿ ನನ್ನ ಚಾನಲ್ನ ನೋಡ್ತಾ ಇರಿ, ಸಪೋರ್ಟ್ ಮಾಡಿ. ಇನ್ಸ್ಟಾಗ್ರಾಮು ಫೇಸ್ಬುಕ್ಕಲ್ಲಿ ನಾವಿದ್ದೀವಿ, ಅದರಲ್ಲೂ ಫಾಲೋ ಮಾಡಿ, ಸಪೋರ್ಟ್ ಮಾಡಿ. ಇಷ್ಟೇ ನಾನು ಮುಗಿಸ್ತಾ ಇದ್ದೀನಿ. ಥ್ಯಾಂಕ್ ಯು.